ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ತಮ್ಮ ECG ರಿಪೋರ್ಟ್ಸನ್ನು, ಇಕೋ ಕಾರ್ಡಿಯೋಗ್ರಫಿ ರಿಪೋರ್ಟನ್ನು ಕಳಿಸ್ಕೊಡ್ತಾ ಇರ್ತಾರೆ. ಆ್ಯಂಡ್ ಅವರಿಗೆ ಒಂದು ಹೆದರಿಕೆ ಇರುತ್ತೆ, ತಮಗೇನಾದರೂ ಹಾರ್ಟ್ ಅಟ್ಯಾಕ್ ಬಂದುಬಿಡತ್ತಾ ಅಂತ, ತಮ್ಮ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಪ್ರತಿ ಸಲ ಅವರು ಯಾರೋ ಹಾರ್ಟ್ ಅಟ್ಯಾಕಿಂದ ಸತ್ರು ಅನ್ನುವಂಥ ಒಂದು ಸುದ್ದಿ ಕೇಳಿದರೆ, ನ್ಯೂಸನ್ನು ಓದಿದರೆ, ಅಥವಾ ತಮ್ಮ ರಿಲೇಟಿವ್ಸಲ್ಲಿ ಯಾರಿಗಾದರೂ ಈ ಥರ ಹಾಕ್ಕೊಂಡು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಕೇಳಿದರೆ, ಅವರಿಗೆ ಎಲ್ಲ ಈ ಹಾರ್ಟ್ ಪ್ರಾಬ್ಲಮಲ್ಲಿ ಬರುವಂತಹ ಸಿಂಪ್ಟಮ್ಸ್ಗಳು ಬರ್ತಾ ಇರ್ತವೆ. ಸೊ ಈ ವಿಷಯದ ಬಗ್ಗೆ, ಬೇಸಿಕಲಿ ಕಾರ್ಡಿಯೋಫೋಬಿಯಾದ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕಾರ್ಡಿಯೋ ಅಂದರೆ ಹಾರ್ಟ್ ಅಥವಾ ಹೃದಯ, ಫೋಬಿಯಾ ಅಂದರೆ ಹೆದರಿಕೆ. ಸೊ ಈ ಕಾರ್ಡಿಯೋಫೋಬಿಯಾದಲ್ಲಿ ಆ ವ್ಯಕ್ತಿಗೆ ತನ್ನ ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ, ತನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡತ್ತೆ, ತಾನು ಸತ್ತು ಹೋಗ್ತೀನಿ ಅನ್ನುವಂಥ ಒಂದು ಭಯ ಇರುತ್ತೆ. ಫೋಬಿಯಾ ಅಂದರೆ ಫಿಯರ್. ಬಹಳಷ್ಟು ಜನರಿಗೆ ಬೇರೆ ಬೇರೆ ಟೈಪ್ಸ್ ಆಫ್ ಫಿಯರ್ ಇರುತ್ತೆ. ಕೆಲವೊಬ್ಬರಿಗೆ ತನಗೆ ಕ್ಯಾನ್ಸರ್ ಆಗಿಬಿಡತ್ತೆ ಅನ್ನುವಂಥ ಒಂದು ಹೆದರಿಕೆ, ಕೆಲವೊಬ್ಬರಿಗೆ ತನಗೆ ಏಡ್ಸ್ ಇದೆ, HIV ಇದೆ ಅನ್ನುವಂಥ ಒಂದು ಹೆದರಿಕೆ. ಅದೇ ರೀತಿ ಇದು ಸಹ ಒಂದು ರೀತಿಯ ಒಂದು ಫಿಯರ್ ಅಥವಾ ಹೆದರಿಕೆ ಅಥವಾ ಫೋಬಿಯಾ. ಸೊ ಇದನ್ನ ನಾವು ಕಾರ್ಡಿಯೋಫೋಬಿಯಾ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಪೇಷಂಟ್ಸಿಗೆ ತಿಳಿದಿರೋದಿಲ್ಲ, ಬಟ್ ಇದು ಒಂದು ಡಾಕ್ಯುಮೆಂಟೆಡ್ ಫಿಯರ್. ಅಂದ್ರೆ ಈ ತರ ಫಿಯರ್ ಎಕ್ಸಿಸ್ಟ್ ಆಗ್ತಾ ಇರುತ್ತೆ. ಸೊ ಈ ಕಾರ್ಡಿಯೋಫೋಬಿಯಾದಲ್ಲಿ ಪೇಷಂಟಿಗೆ ಏನಾಗ್ತಾ ಇರುತ್ತೆ, ಯಾರಾದರೂ ಒಬ್ಬರು ತೀರ್ಕೊಂಡ್ರು ಅಥವಾ ಒಂದು ಸೆಲೆಬ್ರಿಟಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಒಂದು ಯಂಗ್ ಸೆಲೆಬ್ರಿಟಿ ಇರ್ಬೋದು ಅಥವಾ ಒಂದು ಯಂಗ್ ವ್ಯಕ್ತಿಗೆ ಎಲ್ಲಾದರೂ ಹಾರ್ಟ್ ಅಟ್ಯಾಕ್ ಆಯಿತು ಅನ್ನೋ ನ್ಯೂಸ್ ಕೇಳಿದ್ರು, ರಿಲೇಟಿವ್ಸಲ್ಲಿ ಯಾರಿಗಾದರೂ ಈ ಥರ ಆಗೋಗಿದೆ ಅಂತ ನ್ಯೂಸ್ ಕೇಳಿದಾಗ ಅವರಿಗೆ ಹಾರ್ಟ್ ಅಟ್ಯಾಕಿನ ಎಲ್ಲ ಸಿಂಪ್ಟಮ್ಸ್ ಬಂದಂಗೆ ಆಗ್ತಾ ಇರುತ್ತೆ. ಅವರು ಬಹಳಷ್ಟು ಸಲ ತಮ್ಮ ECGಯನ್ನು ಮಾಡ್ಕೊಳ್ತಾರೆ, ಇಕೋವನ್ನು ಮಾಡ್ಕೊಳ್ತಾರೆ, ಬ್ಲಡ್ ಟೆಸ್ಟನ್ನು ಮಾಡ್ಕೊಳ್ತಾರೆ, ಟ್ರೋಪೈ ಎಕ್ಸೆಟ್ರಾ. ಬಟ್ ಎಲ್ಲ ನಾರ್ಮಲ್ ಬರ್ತಾ ಇರುತ್ತೆ. ಬಟ್ ಆ ಫಿಯರ್ ಇರುತ್ತೆ ಅವರಿಗೆ, ಇವೆಲ್ಲ ನಾರ್ಮಲ್ ಬರ್ತಾ ಇದೆ, ಬಟ್ ನನಗೆ ಯಾಕೆ ಇವೆಲ್ಲ ಸಿಂಪ್ಟಮ್ಸ್ ಬರ್ತಾ ಇದೆ, ನನಗೆ ಯಾಕೆ ನೋವು ಬರ್ತಾ ಇದೆ, ನನಗೆ ಯಾಕೆ ಸ್ವೆಟ್ಟಿಂಗ್ ಆಗ್ತಾ ಇದೆ, ನನಗೆ ಯಾಕೆ ಉಸಿರಾಡಲಿಕ್ಕೆ ತ್ರಾಸ ಆಗ್ತಾ ಇದೆ. ಸೊ ಈ ಥರದ ಒಂದು ಹೆದರಿಕೆ ಇರುತ್ತೆ ಈ ಕಾರ್ಡಿಯೋಫೋಬಿಯಾದಲ್ಲಿ. ನೆನ್ಪಿಟ್ಕೊಳ್ಳಿ, ಕಾರ್ಡಿಯೋಫೋಬಿಯಾದಲ್ಲಿ ಹಾರ್ಟಲ್ಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಯಾಕಂದರೆ ನೀವು ಇಷ್ಟು ಸಲ ECG ಮಾಡ್ಕೊಳ್ತೀರಿ, ಇಷ್ಟು ಸಲ ಇಕೋ ಮಾಡ್ಕೊಂಡಿದ್ದೀರಿ, ಬಟ್ ಅದರಲ್ಲಿ ಏನೂ ತೋರಿಸ್ತಾ ಇರೋದಿಲ್ಲ. ಎವ್ರಿ ಟೈಮ್ ಅದು ನಾರ್ಮಲ್ಲೇ ಬರ್ತಾ ಇರುತ್ತೆ. ಸೊ ಹಾರ್ಟ್ ಬೇಸಿಕಲಿ ಅದರಲ್ಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಇದು ಒಂದು ಆಂಗ್ಸೈಟಿ ಡಿಸಾರ್ಡರ್. ಪೇಷಂಟ್ ಆಂಕ್ಷಿಯಸ್ ಆಗೋಗ್ತಾನೆ. ಈ ಥರ ಅದು ಕೇಳಿದ ಕೂಡಲೇ ಅವನ ಬಾಡಿಯಲ್ಲಿ ಕೆಲವೊಂದು ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಥರ ನ್ಯೂಸ್ ಎಲ್ಲ ಕೇಳಿದಾಗ ನಮ್ಮ ಬಾಡಿಯಲ್ಲಿ ಇರುವಂಥ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಾಗುತ್ತೆ, ಅದು ಸ್ಟಿಮ್ಯುಲೇಟ್ ಆಗುತ್ತೆ. ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆದಾಗ ಪೇಷಂಟಿಗೆ ಬಹಳಷ್ಟು ಸಿಂಪ್ಟಮ್ಸ್ ಬರ್ಬೋದು. ಯಾವುದು ಈ ಹಾರ್ಟ್ ಅಟ್ಯಾಕ್ ಅನ್ನ ಮಿಮಿಕ್ ಮಾಡ್ತಾ ಇರ್ಬೋದು. ಅವರಿಗೆ ಬಹಳ ಸ್ವೆಟ್ಟಿಂಗ್ ಆಗ್ಬೋದು, ಒಂಥರ ಅವರಿಗೆ ಎದೆಯಲ್ಲಿ ಬಿಗಿತ ಬಂದಂಗೆ ಆಗ್ಬೋದು, ಉಸಿರಾಡ್ಲಿಕ್ಕೆ ತ್ರಾಸ ಆಗ್ಬೋದು, ತಲೆ ತಿರುಗದಾಗ ಆಗ್ಬೋದು, ಆ ನೋವು ಅವರಿಗೆ ಎದೆ ಉರಿತಾ ಬರ್ತಾ ಇರ್ಬೋದು, ಅಥವಾ ಶೋಲ್ಡರ್ ಹತ್ರ ಪೇನ್ ಬರ್ತಾ ಇರ್ಬೋದು. ಸೊ ಹಾರ್ಟ್ ಅಟ್ಯಾಕ್ ಅಲ್ಲಿ ಏನೇನು ಸಿಂಪ್ಟಮ್ಸ್ ಬರ್ತಾ ಇರುತ್ತೆ, ಎಲ್ಲ ಸಿಂಪ್ಟಮ್ಸ್ ಇವರಿಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಟಿಮ್ಯುಲೇಷನ್ ಆಫ್ ದ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಆ್ಯಂಡ್ ಅವರು ಏನು ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ಹೋಗ್ತಾರೆ ಹಾಸ್ಪಿಟ್ಲಿಗೆ, ಇಕೋ, ECG, ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಕೊಳ್ತಾರೆ. ಕಾರ್ಡಿಯಾಲಜಿಸ್ಟನ್ನು ಭೇಟಿ ಆಗ್ತಾರೆ. ಕಾರ್ಡಿಯಾಲಜಿಸ್ಟ್ ಅವ್ರಿಗೆ ಹೇಳ್ತಾರೆ, ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ, ಇದು ಬೇರೆ ಎಸಿಡಿಟಿಯಿಂದನೋ ಅಥವಾ ಬೇರೆ ಯಾವುದೋ ರೀಸನ್ನಿಂದ ಇರ್ಬೋದು, ಹಾರ್ಟ್ ರಿಲೇಟೆಡ್ ಏನೂ ಇಲ್ಲ ಅಂತ ಅವ್ರಿಗೆ ಹೇಳ್ತಾರೆ. ಬಟ್ ಅವರು ಈ ಥರದ ಫಿಯರಿಂದ ಅವರಿಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಹೀಗಾದಾಗ ಏನಾಗುತ್ತೆ, ಅವರಷ್ಟೇ ಅಲ್ಲ, ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ ಸಫರ್ ಆಗ್ತಾರೆ. ಅವರ ಜೀವನದ ಗುಣಮಟ್ಟ ಸಹ ಬಹಳ ಡಿಕ್ರೀಸ್ ಆಗ್ತಾ ಬರುತ್ತೆ, ಲೋ ಆಗ್ತಾ ಬರುತ್ತೆ. ಸೊ ಇವರು ಯಾವತ್ತೂ ಒಂದು ಫಿಯರಲ್ಲಿ ಇದ್ದೇ ಇರ್ತಾರೆ. ನಮಗೆ ಇವತ್ತು ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ಬೋದು, ನಾಳೆ ನಾನು ಸತ್ತು ಹೋಗ್ಬಿಡ್ಬೋದು, ನನಗೇನಾದರೂ ಆಗಿಬಿಟ್ರೆ ಹೇಗೆ. ಸೊ ಇಲ್ಲದೆ ಇರುವಂಥ ವಿಚಾರಗಳು ಅವರ ಮೈಂಡಲ್ಲಿ ತುಂಬಿಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತವೆ. ಅಂಡ್ ಸೊಮ್ಯಾಟಿಕ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಬಾಡಿಯಲ್ಲಿ ಇವುಗಳ ಚೇಂಜಸ್ ಅನ್ನ ನಾವು ನೋಡ್ತಾ ಇರ್ತೇವೆ. ಸೊ ಇಂಥ ಕಂಡೀಷನ್ಸ್ ಅನ್ನ ನಾವು ಈ ಕಾರ್ಡಿಯೋಫೋಬಿಯಾ ಅಂತ ಹೇಳ್ತಾ ಇರ್ತೇವೆ. ಇದು ಹಾರ್ಟ್ಗೆ ಸಂಬಂಧಿತ ಪ್ರಾಬ್ಲಮ್ ಅಲ್ಲಿ ಏನು ಇರೋದಿಲ್ಲ, ಇದು ಒಂದು ಆಂಗ್ಸೈಟಿ ಡಿಸಾರ್ಡರ್. ಬಹಳಷ್ಟು ಸಲ ಪೇಷಂಟ್ಸ್ ಕೇಳ್ತಾ ಇರ್ತಾರೆ, ನನ್ನ ರಿಪೋರ್ಟ್ಸ್ ಇವ್ರೇನಾದ್ರೂ ಕರೆಕ್ಟ್ ಆಗಿ ಮಾಡಿದಾರಾ, ಇಲ್ಲಿ ಈ ವಿ ವೇವ್ ಸ್ವಲ್ಪ ಕೆಳಗೆ ಬಂದಿದೆ, ಈ ಲೀಡ್ ಸ್ವಲ್ಪ ಮೇಲಾಗಿದೆ, ಇದು QR ಅಂದ್ರೆ ಏನು, PQ ಅಂದ್ರೆ ಏನು,
ಈ ಥರ ಸುಮಾರಷ್ಟು ಡೌಟ್ಸ್ ಇರ್ತವೆ. ಗೂಗಲನ್ನು ಸರ್ಚ್ ಮಾಡ್ತಾರೆ, ಅದು ಒಂದು ನೀವು ಅದನ್ನು ಸರ್ಚ್ ಮಾಡಿದಾಗ ಅದು ಸುಮಾರಷ್ಟು ಕಂಡೀಷನ್ಸನ್ನು ಹೇಳುತ್ತೆ ಆ್ಯಂಡ್ ಪೇಷಂಟ್ ಇನ್ನೂ ಆ್ಯಂಕ್ಷಸ್ ಆಗ್ತಾರೆ. ಯಾವಾಗ ಈ ಥರ ಆಂಗ್ಸೈಟಿ ಆಗತ್ತೆ, ನಮ್ಮ ನರ್ವಸ್ ಸಿಸ್ಟಮ್ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ. ಸೊ ಬಹಳಷ್ಟು ಸಿಂಪ್ಟಮ್ಸ್ ಮಿಮಿಕ್ ಮಾಡ್ಬೋದು ನಿಮ್ಮ ಹಾರ್ಟ್ ಅಟ್ಯಾಕಿನ ಸಿಂಪ್ಟಮ್ಸಿಗೆ. ಬಹಳಷ್ಟು ಜನ ಪೇಷಂಟ್ಸಿಗೆ BP ಸಹ ವೇರಿಯೇಷನ್ ಆಗ್ತಾ ಇರುತ್ತೆ, ಹಾರ್ಟ್ ರೇಟ್ ಹೆಚ್ಚಾಗೋದು ಕಡಿಮೆ ಆಗೋದು ಆಗುತ್ತೆ. ಕೆಲವೊಬ್ಬರಿಗೆ ಕೈ ಕಾಲು ನಡಗಲಿಕ್ಕೆ ಶುರುವಾಗುತ್ತೆ, ಕೆಲವೊಬ್ಬರಿಗೆ ಈ ತಲೆ ತಿರುಗದಂಗೆ ಆಗುತ್ತೆ. ಸೊ ಇವೆಲ್ಲ ಆಲ್ಮೋಸ್ಟ್ ಏನೋ ಒಂದು ಪ್ರಾಬ್ಲಮ್ ಇದೆ ಅನ್ನೋದಕ್ಕೆ ಅವರಿಗೆ ಕನ್ವಿನ್ಸ್ ಆಗ್ತಾ ಇರುತ್ತೆ. ಬಟ್ ಅವ್ರಿಗೆ ಒಂದೇ ಪ್ರಾಬ್ಲಮ್ ಇರುತ್ತೆ, ತನ್ನ ರಿಪೋರ್ಟಲ್ಲಿ ಏನೂ ಬರ್ತಾ ಇಲ್ಲ, ಬಟ್ ನನಗೆ ಎಲ್ಲ ಸಿಂಪ್ಟಮ್ಸ್ ಇದ್ದಾವೆ. ಸೊ ಈ ಡಾಕ್ಟರ್ ಸರಿ ಇದ್ದಾರಾ, ಈ ಮಷೀನ್ ಸರಿ ಇದೆಯಾ, ಈ ಟೆಕ್ನಿಷಿಯನ್ ಕರೆಕ್ಟಾಗಿ ಮಾಡಿದ್ನಾ, ಏನಾದರೂ ಇವರು ಮಿಸ್ ಔಟ್ ಮಾಡ್ತಾ ಇದ್ದಾರಾ ಅಂತ ಆ ಒಂದು ವಿಷಯಸ್ ಸೈಕಲಲ್ಲಿ ಅವರು ತಿರುಗ್ತಾ ಇರ್ತಾರೆ. ಸೊ ಇದು ಒಂದು ಆಂಗ್ಸೈಟಿ ಡಿಸಾರ್ಡರ್ ಇರೋದ್ರಿಂದ, ಇದರಲ್ಲಿ ನಮ್ಮ ಬ್ರೈನ್ ಇನ ಫಂಕ್ಷನಿಂಗ್ ಈ ಥರ ಆಗಿರೋದ್ರಿಂದ ಈ ಪ್ರಾಬ್ಲಮ್ ಬರ್ತಾ ಇರುತ್ತೆ ಹೊರತು ಹಾರ್ಟಿನ ಪ್ರಾಬ್ಲಮಿಂದ ಇದು ಆಗ್ತಾ ಇರೋದಿಲ್ಲ. ಯಾಕಂದರೆ ನಿಮ್ಮ ECG ಈಕೋ ಎಲ್ಲ ನಾರ್ಮಲ್ಲೇ ಇದೆ, ನೀವು ಎಷ್ಟು ಸಲ ಮಾಡಿಸಿದಾಗಲೂ ಅದು ನಾರ್ಮಲ್ ಇರುತ್ತೆ. ಸೊ ಇಂಥ ಕಂಡೀಷನಲ್ಲಿ ಪೇಷಂಟಿಗೆ ಏನು ಬೇಕಾಗತ್ತೆ, ಇಂಥ ಕಂಡೀಷನಲ್ಲಿ ಪೇಷಂಟಿಗೆ ಕೌನ್ಸಿಲಿಂಗ್ ಬೇಕಾಗತ್ತೆ. ಯಾರಾದರೂ ಒಳ್ಳೆಯ ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟ್ ಹತ್ರ ನೀವು ಭೇಟಿ ಆಗಬೇಕು. ಆ್ಯಂಡ್ ಅವರು ನಿಮ್ಮ ಸಿಚುವೇಶನ್, ನಿಮ್ಮ ಕಂಡೀಷನ್, ನಿಮ್ಮ ಸಿಂಪ್ಟಮ್ಸ್ ಎಷ್ಟು ವರ್ಸ್ಟ್ ಇದ್ದಾವೆ ಅದರ ಮೇಲೆ ನಿಮಗೆ ಕೆಲವೊಂದು ಔಷಧಿಗಳನ್ನು ಹಾಕ್ತಾರೆ. ಆ್ಯಂಡ್ ಬಿಲೀವ್ ಮೀ, ಈ ಔಷಧಿಗಳಿಂದ ಇದಕ್ಕೆ ಕ್ಯೂರ್ ಇದೆ. ನೀವು ಈ ಔಷಧಿಗಳನ್ನು ತೆಗೆದುಕೊಂಡ್ರೆ ಅಥವಾ ನೀವು ಈ ಬಿಹೇವಿಯರಲ್ ಥೆರಪಿ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಥವಾ ಈ ಕೌನ್ಸಿಲಿಂಗ್ ಸೆಷನ್ಸನ್ನು ನೀವು ಅಟೆಂಡ್ ಮಾಡಿದರೆ ನಿಮಗೆ ಸುಮಾರಷ್ಟು ರಿಲೀಫ್ ಸಿಗ್ತಾ ಇರುತ್ತೆ. ಯಾಕಂದರೆ ಈ ರೋಗದಲ್ಲಿ ನಿಮ್ಮ ಮೈಂಡ್ ರಿಯಾಕ್ಟ್ ಮಾಡ್ತಾ ಇರುತ್ತೆ, ನಿಮ್ಮ ಹಾರ್ಟ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಇರುತ್ತೆ. ಸೊ ನೀವು ಎಷ್ಟು ನಿಮ್ಮ ಮೈಂಡನ್ನು ಕಾಮ್ ಮಾಡ್ಕೊಳ್ಳಿಕ್ಕೆ, ಎಷ್ಟು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀರಾ, ಅಷ್ಟು ನಿಮ್ಮ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಆ್ಯಂಡ್ ದಿಸ್ ಕ್ಯಾನ್ ಬಿ ಡನ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಒಂದು ಒಳ್ಳೆ ಟೀಮ್. ನಿಮ್ಮ ಸೈಕಾಲಜಿಸ್ಟ್ ಇರ್ಬೋದು, ಕೌನ್ಸಿಲರ್ ಇರ್ಬೋದು, ಇವ್ರ ಹತ್ರ ನೀವು ಸೆಷನ್ಸನ್ನು ತೆಗೆದುಕೊಳ್ಬೇಕು. ಕೆಲವೊಮ್ಮೆ ಅವರು ನಿಮಗೆ ಕೆಲವೊಂದು ಔಷಧಿ, ಆ್ಯಂಟಿ ಡಿಪ್ರೆಸೆಂಟ್ಸನ್ನು ಹಾಕ್ಬೋದು, ಬೆನ್ಸೋಡೈಸಪಿನ್ಸನ್ನು ಹಾಕ್ಬೋದು, ಸೆರೋಟೋನಿನ್ ರೀಅಪ್ಟೇಕ್ ಇನಿಬಿಟರ್ಸನ್ನು ಕೊಡ್ತಾ ಇರ್ಬೋದು. ಸೊ ಇವುಗಳನ್ನೆಲ್ಲ ಕೊಟ್ಟು ನಿಮಗೆ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ, ಕೌನ್ಸಿಲಿಂಗ್ ಮಾಡ್ತಾ ಇರ್ತಾರೆ, ಬಿಹೇವಿಯರಲ್ ಥೆರಪಿಯನ್ನು ಕೊಡ್ತಾ ಇರ್ತಾರೆ, ವಿತ್ ವಿಚ್ ಈ ಥರದ ಹೆದರಿಕೆ ಅಥವಾ ಫೋಬಿಯಾವನ್ನು ನೀವು ಕ್ಯೂರ್ ಮಾಡ್ಕೊಳ್ಬಹುದು. ನಿಮ್ಮ ಒಂದು ಹೆಲ್ತಿ ಲೈಫ್ ಸ್ಟೈಲ್, ಒಂದು ಒಳ್ಳೆಯ ಜೀವನ ಶೈಲಿಯನ್ನು ಅಳವಡಿಸಿಕೊಂಡ್ರೆ ಬಹಳಷ್ಟು ರಿಸ್ಕ್ಗಳು ಸಹ ಕಡಿಮೆ ಆಗ್ತಾ ಇರ್ತವೆ. ಒಂದು ಬ್ಯಾಲೆನ್ಸ್ಡ್ ಡಯಟ್ ಇರ್ಬೋದು, ಒಂದು ಎಕ್ಸಸೈಸ್ ರೂಟೀನ್ ಇರ್ಬೋದು, ಅದು ಯೋಗ ಇರ್ಬೋದು, ವಾಕಿಂಗ್ ಇರ್ಬೋದು, ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದು, ಒಂದು 8 hours ಸ್ಲೀಪ್, ಇವನ್ನೆಲ್ಲ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮುಂದೆ ಬರುವಂತಹ ಪ್ರಾಬ್ಲಮ್ಸ್ ಸಹ ಕಡಿಮೆ ಆಗ್ತಾ ಬರ್ತವೆ. ಬಟ್ ಈ ಪ್ರಾಬ್ಲಮಿಗೆ ಟ್ರೀಟ್ಮೆಂಟ್ ಇದೆ. ಆ್ಯಂಡ್ ದ ಟ್ರೀಟ್ಮೆಂಟ್ ಈಸ್ ದಿಸ್ ಕಾಗ್ನೇಟಿವ್ ಥೆರಪಿ, ಡಿಸೆನ್ಸಿಟೈಸೇಷನ್, ಕೌನ್ಸಿಲಿಂಗ್ ಆ್ಯಂಡ್ ಸೈಕಾಲಜಿಸ್ಟಿನ ಹತ್ತಿರ ನೀವು ಬಿಹೇವಿಯರಲ್ ಥೆರಪಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಇದು ಒಂದು ನಿಮಗೊಬ್ಬರಿಗೆ ಇರುವಂಥ ಪ್ರಾಬ್ಲಮ್ ಅಲ್ಲ, ಸುಮಾರಷ್ಟು ಜನರಿಗೆ ನಾವು ನೋಡ್ತಾ ಇರ್ತೇವೆ ಈ ಥರ ಫೋಬಿಯಾ ಇರುತ್ತೆ. ಆ್ಯಂಡ್ ಅವರು ಒಂದು ಡಾಕ್ಟ್ರಿಂದ ಇನ್ನೊಂದು ಡಾಕ್ಟ್ರಿಗೆ, ಒಂದು ECG ಇಂದ ಇನ್ನೊಂದು ಕಡೆ ECG ಮಾಡಿಸ್ಕೊಳ್ಳೋದಕ್ಕೆ ಓಡಾಡ್ತಾ ಇರ್ತಾರೆ. ಬಟ್ ಪ್ರತಿ ಸಲ ಪ್ರತಿ ಕಡೆ ಅವರಿಗೆ ಸೇಮ್ ರಿಸಲ್ಟ್ಸ್ ಬರ್ತಾ ಇರುತ್ತೆ. ಇದರಿಂದ ಸಹ ಅವರು ಬೇಸತ್ತು ಹೋಗ್ಬಿಡ್ತಾರೆ ಆ್ಯಂಡ್ ಮತ್ತೆ ಡಿಪ್ರೆಷನ್ನು, ಖಿನ್ನತೆ ಅವರಿಗೆ ಆಗ್ತಾ ಇರುತ್ತೆ. ಸೊ ನಿಮಗೆ ಈ ಥರ ಪ್ರಾಬ್ಲಮ್ ಇತ್ತು ಅಂದರೆ ಆ್ಯಂಡ್ ನಿಮ್ಮ ECG ಈಕೋ ಕಂಟಿನ್ಯೂಸ್ಲಿ ನಾರ್ಮಲ್ ಬರ್ತಾ ಇದೆ, ನೀವೊಂದು ಯಂಗ್ ಅಡಲ್ಟ್ ಇದ್ದೀರಾ, ನಿಮ್ಗೆ ಯಾವುದು ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ, ನಿಮ್ಮ ಕೊಲೆಸ್ಟ್ರಾಲ್ ಆಗಲಿ, ನಿಮ್ಮ ಲಿಪಿಡ್ ಪ್ರೊಫೈಲ್ ಆಗಲಿ ಎಲ್ಲ ನಾರ್ಮಲ್ ಇದೆ, ಡಯಾಬಿಟಿಸ್ ಇಲ್ಲ, ಶುಗರ್ ಇಲ್ಲ, ಫ್ಯಾಮಿಲಿಯಲ್ಲಿ ಈ ಥರ ಏನು ಹಿಸ್ಟ್ರಿ ಇಲ್ಲ, ನೀವು ರಿಸ್ಕ್ ಕ್ಯಾಟಗರಿಯಲ್ಲಿ ಬರ್ತಾ ಇಲ್ಲ ಅಂತವೆಲ್ಲ ಇದ್ದಾಗ, ಬಟ್ ಈ ಥರ ಇರ್ರ್ಯಾಷನಲ್ ನಿಮಗೆ ಫಿಯರ್ ಇದ್ದಾಗ ನೀವು ಡೆಫಿನೆಟ್ಲಿ ಒಂದು ಕೌನ್ಸಿಲಿಂಗ್ ಸೆಷನ್ ಆಗಲಿ, ಸೈಕಾಲಜಿಸ್ಟನ್ನು ಭೇಟಿ ಆಗಬೇಕು ಆ್ಯಂಡ್ ಕೆಲವೊಂದು ಬಿಹೇವಿಯರಲ್ ಥೆರಪಿ ಆ್ಯಂಡ್ ಔಷಧಿಯನ್ನು ತೆಗೆದುಕೊಳ್ಬೇಕಾಗಿ ಬರ್ಬೋದು. ಸೊ ದಟ್ಸ್ ಆಲ್ ಅಬೌಟ್ cardiophobia. Thank you so much for watching the video. Please like, share and subscribe the channel. Thank you.